ಬಿಹಾರ ಫಲಿತಾಂಶ ಬೆನ್ನಲ್ಲೇ ನಮ್ಮ ರಾಜ್ಯ ರಾಜಕೀಯ ಚುರುಕಾಗ್ತಾ ಇದೆ. ಸಿಎಂ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ದೆಹಲಿಗೆ ಆಗಮಿಸಿದ್ದಾರೆ. ಈಗಷ್ಟೇ ಲ್ಯಾಂಡ್ ಆಗಿದ್ದಾರೆ. ಸಮಯ ಕೊಟ್ಟರೆ ಡಿಕೆಶಿಯಿಂದಲೂ ಕೂಡ ರಾಹುಲ್ ಗಾಂಧಿ ಭೇಟಿಯಾಗತ್ತೆ. ಆ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಪ್ರಸ್ತಾಪ ಮಾಡ್ತಾರಾ ಡಿಕೆ ಶಿವಕುಮಾರ್? ಓಕೆ ನೋಡಿ, ಸಿದ್ದರಾಮಯ್ಯನವ್ರಿಗೆ ಓಕೆ ಮಾಡಿ ಸಂಪುಟ ಪುನರ್ರಚನೆಗೆ ಆ ನಂತರ ಡಿಕೆ ಶಿವಕುಮಾರ್ ಅವ್ರಿಗೆ ಪವರ್ ಶೇರಿಂಗ್ ವಿಚಾರದಲ್ಲಿ ಏನು ಮಾತುಕತೆ ಆಡ್ತಾರೆ, ಹೆಂಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವ್ರಿಗೆ ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಕೊಟ್ಟರು ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು. ಅವರು ದೆಹಲಿ ರೀಚ್ ಆಗೋಕ್ಕೂ ಮೊದಲನೇ ಸಂಪುಟ ಪುನರ್ರಚನೆಗೆ ಪರ್ಮಿಷನ್ ತೊಗೊಂಡ್ಬಿಟ್ಟಿದ್ದಾರಾ? ಅಲ್ಲಿಗೆ ಡಿ.ಸಿ.ಎಂ ದೆಹಲಿ ಭೇಟಿ ಅಂದರೆ ರಾಹುಲ್ ಗಾಂಧಿ ಭೇಟಿ ವೇಸ್ಟ್ ಆಗುತ್ತೆ, ಇನ್ನೇನು ಚರ್ಚೆ ಆಗುತ್ತೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ನೋಡೋಣ, ಅವರವರದ್ದೇ ರಾಜಕೀಯ ತಂತ್ರಗಾರಿಕೆ ಇದ್ದೇ ಇರುತ್ತೆ, ಅವರವರದ್ದೇ ಆದಂತಹ ಚದುರಂಗದ ಮೂಮೆಂಟ್ ಇರುತ್ತೆ. ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದು ಪ್ರಶ್ನೆ ಅಲ್ವಾ? ಅವರು ಕೂಡ ಸಹಜವಾಗೇ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳ್ತಾರೆ. ರಾಹುಲ್ ಗಾಂಧಿ ಭೇಟಿ ಸಮಯ ಕೊಟ್ಟರೆ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪವನ್ನು ಮಾಡಬಹುದು. ಸಿದ್ದರಾಮಯ್ಯನವರು ಗೆಲುವಿನ ಮೊಗದಲ್ಲಿ ಹೊರಗೆ ಬಂದು ಮಾಧ್ಯಮದವ್ರ ಜೊತೆ ಮಾತನಾಡಿದ್ರೆ ಏನಾಯಿತು ಚರ್ಚೆ, ಏನು ಎತ್ತ ಅಂತಕ್ಕಂಥದ್ದನ್ನು ಅವರು ವಿವರವಾಗಿ ಹೇಳುವಂತಹ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಆ ಮಟ್ಟಿಗೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅಂತ ಹೇಳ್ಬೋದು ಸದ್ಯಕ್ಕೆ. ಒಂದು ವೇಳೆ ಏನಾದರೂ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆಗದೆ ಸಂಪುಟ ಪುನರ್ರಚನೆಗೆ ಓಕೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಕೈ ಮೇಲಾಯಿತು ಅಂತ ಅರ್ಥ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ? ಅವರಂತೂ ಬಹಳವಾದ ಆಸೆ ಇಟ್ಕೊಂಡಿದ್ದಾರೆ, ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತ. ಹಾಗಾಗಿ ಅದಕ್ಕೆ ಎಸ್ ಅಂದಿರಬಹುದು. ಯಾಕೆಂದರೆ ಬಿಹಾರ ಚುನಾವಣೆ ಫಲಿತಾಂಶದ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರವಾಗ್ತಾ ಇತ್ತು. ಅದಕ್ಕೆ ಇಷ್ಟು ದಿನ ತಳ್ಕೊಂಡು ಬಂದಿದ್ದವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದಾರಾ, ಕೊಟ್ಟಿದ್ದಾರಾ? ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಪವರ್ ಶೇರಿಂಗ್ ಮಾತುಕತೆ ಆಡ್ತಾರಾ ರಾಹುಲ್ ಗಾಂಧಿ ಅಂತ? ನೋಡಿ ಅರವಿಂದ್, ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಈ ಹಿಂದಿನಿಂದಲೂ ಕೂಡ ಇದನ್ನ ಮುಂದೂಡಲ್ಪಡ್ತಾ ಇರುವಂಥದ್ದು. 2.5 ವರ್ಷ ಆದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನೀವೇ ಭರವಸೆಯನ್ನು ಕೊಟ್ಟಿದ್ರಿ. ಹೀಗಾಗಿ ಈ ಹಂತದಲ್ಲಿ ಒಂದು ಬದಲಾವಣೆಯ ಅಗತ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕೇಳಿಸ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈ ನಡುವೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಅವರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ. ಆದರೆ ಈವರೆಗೂ ಕೂಡ ಭೇಟಿಗೆ ಸಮಯ ಅಧಿಕೃತವಾಗಿ ಎಲ್ಲೂ ಕೂಡ ನಿಗದಿಯಾಗಿಲ್ಲ. ಸೊ ಅವರು ಕೂಡ ಇವತ್ತು ಮತ್ತೆ ನಾಳೆ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಲಿದ್ದಾರೆ. ಹೀಗಾಗಿ ನಾಳೆ ಬಹುತೇಕ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಪ್ರಸ್ತಾಪವನ್ನು ಕೂಡ ಮುಂದಿಡುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ 2.5 ವರ್ಷ ಆದಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೆ, ಮತ್ತೆ 50-50 ಫಾರ್ಮುಲಾದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಅನ್ನೋದ್ರ ಬಗ್ಗೆ ಹಿಂದೆ ಮಾತುಕತೆ ನಡೆದಿತ್ತು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಆ ಒಂದು ಮಾತುಕತೆಗೆ ಬದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಅವರು ಕೂಡ ಪ್ರಸ್ತಾಪವನ್ನು ಇಡುವಂಥ ಸಾಧ್ಯತೆಗಳಿದ್ದಾವೆ. ಬಿಹಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿರುವಂಥ ಈ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಸೀಮಿತವಾಗಿರಬೇಕಾ ಅಥವಾ ಯಾವುದನ್ನು ಕೂಡ ಮಾಡದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕಾ ಅನ್ನುವಂಥದ್ದು ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಸೊ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನಿನ್ನಷ್ಟೇ ಕಾದು ನೋಡಬೇಕು. ಆದರೆ ರಾಜ್ಯದ ನಾಯಕರು ಹೈಕಮಾಂಡ್ ಅನ್ನು ಭೇಟಿಯಾಗಿ ತಮ್ಮದೇ ಆದಂತಹ ಮನವಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಅಧಿಕೃತ ಸಮಯ ನಿಗದಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಅವರು ಡೆಲ್ಲಿಗೆ ಬಂದಾಗಲೂ ಕೂಡ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಅವರು ವಾಪಸ್ ಬಂದಿದ್ದರು ಡಿ ಕೆ ಶಿವಕುಮಾರ್. ಈ ಸರ್ತಿ ಸಮಯಾವಕಾಶ ಸಿಕ್ಕಿದ್ರೆ ಮಾತುಕತೆ ಆಡ್ತಾರೆ. ಅವರು ಕೂಡ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳಿ ಅಂತ, ಅದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕನ್ವಿನ್ಸ್ ಮಾಡಬೇಕಾಗತ್ತೆ ರಾಹುಲ್ ಗಾಂಧಿ, ಯಾತಕ್ಕೋಸ್ಕರ ಈ ನಿರ್ಧಾರ ತಗೊಂಡ್ವಿ ಅಂತನ್ಬಿಟ್ಟು. ಸೊ ನೋಡೋಣ ಇದೆಲ್ಲ ಏನಾಗುತ್ತೆ ಅಂತನ್ಬಿಟ್ಟು.